ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಲಕ್ಕುಂಡಿಯಲ್ಲಿ 9ನೇ ದಿನ ಕೂಡ ಉದ್ಖನನ ಕಾರ್ಯ ಮುಂದುವರೆದಿದೆ. ಪ್ರತಿದಿನ ವಿಶೇಷ ವಸ್ತುಗಳು ಸ್ಥಳದಿಂದ ಲಭ್ಯವಾಗ್ತಾ ಇರೋದು ಒಂದು ಅಧಿಕಾರಿಗಳ ವರ್ಗದಲ್ಲೂ ಕೂಡ ಕುತೂಹಲ ಕಾರಣ ಆಗ್ತಾ ಇದೆ. ಲಕ್ಕುಂಡಿಯ ಗತವೈಭವವನ್ನು ನೋಡೋ ಕಾಲ ಹತ್ತಿರದಲ್ಲಿ ಇದೆಯಾ ಅಂತ 9ನೇ ದಿನದ ಶೋಧ ಕಾರ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಪ್ರಾಚ್ಯ ಅವಶೇಷಗಳು ಲಕ್ಕುಂಡಿ ಗ್ರಾಮದ ಮನೆಯೇ ಶಿಲೆಗಳಿಂದ ನಿರ್ಮಾಣ ಆಗಿರೋದು ಗೊತ್ತಾಗ್ತಾ ಇದೆ. ನೋಡಿ, ಬಾವಿಯಲ್ಲೂ ಕೂಡ ಸರಸ್ವತಿ ಲಕ್ಷ್ಮೀ ಮೂರ್ತಿಗಳು ಪತ್ತೆ ಆಗ್ತಾ ಇದೆ. ಪುರಾತನ ಪ್ರಾಚೀನ ಶೈಲಿಯ ಶಿಲಾಶಾಸನ, ಶೈವ ದೇವಾಲಯದ ದ್ವಾರಪಾಲಕರ ರೀತಿಯ ಅವಶೇಷಗಳು, ಇದರ ಜೊತೆಗೆ ಇಂಟ್ರೆಸ್ಟಿಂಗ್ ಅನಿಸೋ ರೀತಿಯಲ್ಲಿ ನಾಗರ ಬಿಲ್ಲೆ, ನಾಗರ ಶಾಸನ, ಪಚ್ಚೆ ಇರಬಹುದು, ಹವಳ ಇರಬಹುದು, ಹಿಂದಿನ ಕಾಲದಲ್ಲಿ ಧೂಪಕ್ಕೆ ಅಂತ ಬಳಸ್ತಾ ಇದ್ದ ವಸ್ತುಗಳಿರಬಹುದು, ಎಲ್ಲವೂ ಕೂಡ ಪತ್ತೆ ಆಗ್ತಾ ಇದೆ. ಭೂಮಿಯ ಆಳಕ್ಕೆ ಹೋದಷ್ಟು ಲಕ್ಕುಂಡಿಯ ಗತವೈಭವಕ್ಕೆ ಹತ್ತಿರ ಆಗ್ತಾ ಇದ್ದೀರಿ ಅನ್ನೋ ರೀತಿ ಸೂಚನೆಯನ್ನು ಪ್ರಕೃತಿ ಕೊಡ್ತಾ ಇದೆಯಾ ಅನ್ನೋ ಪ್ರಶ್ನೆ. ಆಮೇಲೆ ಎಲ್ಲರದ್ದು ವೆಯ್ಟಿಂಗ್ ಏನಂದರೆ, ದೊಡ್ಡ ಸಂಪತ್ತೇನಾದರೂ ಪತ್ತೆ ಆಗ್ಬಿಡುತ್ತಾ? ಅತಿ ದೊಡ್ಡ ಸಂಪತ್ತು. ಯಾಕಂದರೆ ಹಿಂದಿನ ಕಾಲದಲ್ಲಿ ಒಂದು ನಂಬಿಕೆ ಇತ್ತು, ದೇವಸ್ಥಾನಗಳೆಲ್ಲ ಇರೋ ಜಾಗದಲ್ಲಿ ದೇವಸ್ಥಾನದ ಅಡಿಪಾಯಕ್ಕೇ ಒಂದಷ್ಟು ಚಿನ್ನಾಭರಣಗಳನ್ನು ಹಾಕಿ ದೇವಸ್ಥಾನವನ್ನು ಕಟ್ತಾ ಇದ್ರು ಅನ್ನೋದು ಒಂದು ನಂಬಿಕೆ. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಬಗೆದಷ್ಟು ಪ್ರಾಚ್ಯಾವಶೇಷಗಳು ಪತ್ತೆ ಆಗ್ತವೆ. ಆ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೇನೆ. ನಮ್ಮ ಒಂದು ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವಿವಾಗ ಗದಗದ ಲಕ್ಕುಂಡಿಯ ಒಂದು ಶಂಕರಯ್ಯ ಬೆಳಗಾನೂರು ಅನ್ನುವಂಥವರ ಒಂದು ತೋಟದಲ್ಲಿದ್ದೀವಿ. ಈ ತೋಟದಲ್ಲಿ ಒಂದು ಬಾವಿ ಇದೆ. ಆ ಬಾವಿಯಲ್ಲೂ ಸಹ ಒಂದಿಷ್ಟು ಪ್ರಾಚೀನ ಕಾಲದ ಶಿಲೆಗಳು ಸಹ ಪತ್ತೆ ಆಗಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ನೋಡ್ತಿರ್ಬೋದು, ಆ ಬಾವಿಯಲ್ಲಿ ಒಂದು ಆ ದೇವಿಯ ಮೂರ್ತಿ ಇದೆ. ಇದು ಲಕ್ಷ್ಮೀ ದೇವಿಯ ಅಥವಾ ಸರಸ್ವತಿಯ ಮೂರ್ತಿ ಅನ್ನುವಂಥದ್ದನ್ನು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಿದೆ. ಈ ಒಂದು ಬಾವಿಯನ್ನು ಇತ್ತೀಚೆಗೆ ನಿರ್ಮಾಣ ಮಾಡಿದರೆ, ಆ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಏನು ಅವಶೇಷಗಳು ಸಹ ಸಿಗ್ತವೆ. ಅಂದರೆ ಕಲ್ಯಾಣ ಚಾಲಕರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಪತನದ ನಂತರ ಕೆಲವು ದೇವಸ್ಥಾನಗಳು ಅವಶೇಷ ಹೊಂದ್ತವೆ, ನಾಶವಾಗ್ತವೆ. ನಾಶವಾದಂತಹ ದೇವಸ್ಥಾನಗಳ ಕಲ್ಲುಗಳನ್ನು ತಂದು ಈ ಒಂದು ಬಾವಿಯನ್ನು ಸಹ ಕಟ್ಟಿರುವಂಥದ್ದು. ಇದರಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಲಕ್ಷ್ಮೀ ಶಿಲೆ ಅಥವಾ ಸರಸ್ವತಿ ಶಿಲೆ ಅನ್ನುವಂಥದ್ದನ್ನು ಕೂಡ ಈಗ ತಜ್ಞರು ಹೇಳಬೇಕಾಗಿದೆ. ಇದು ಒಂದು ಬಾವಿಯಲ್ಲಿ ಸಿಕ್ಕಂತಹ ಒಂದು ಶಿಲೆಯಾದರೆ, ಇನ್ನು ಈ ತೋಟದಲ್ಲಿ ಸಾಕಷ್ಟು ಒಂದು ಕುತೂಹಲಕಾರಿ ಮೂಡಿಸುವಂತಹ ಕೆಲವು ಪ್ರಾಚ್ಯಾವಶೇಷಗಳು ಸಹ ಇಲ್ಲಿ ದೊರೆಯುತ್ತವೆ. ಇದು ಜಮೀನಿಗೆ ಸಂಬಂಧಪಟ್ಟಂತಹ ಒಂದು ತೋಟದ ಮನೆ ಇದೆ. ಇದು ಈ ಒಂದು ಬಾವಿಯ ನೀರನ್ನು ಎತ್ತೋಕ್ಕೆ ಒಂದು ಪಂಪ್ಸೆಟ್ ಮಾಡಿರ್ತಾರೆ. ಆ ಪಂಪ್ಸೆಟ್ಗಾಗಿ ನಿರ್ಮಾಣ ಮಾಡಿದಂತಹ ಒಂದು ತೋಟದ ಮನೆ. ಈ ತೋಟದ ಮನೆ ಕಟ್ಟಬೇಕಾದ್ರೆ ಇಲ್ಲೂ ಕೂಡ ಪ್ರಾಚೀನ ಕಾಲದ ಒಂದಿಷ್ಟು ಶಿಲೆಗಳನ್ನು ಇಟ್ಟು ಇಲ್ಲಿ ಕಟ್ಟಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದೊಂದು ಪಾಲಕರು ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಈ ದ್ವಾರಪಾಲಕರು, ಇದು 12ನೇ ಶತಮಾನದ ಒಂದು ದ್ವಾರಪಾಲಕರ ಶಿಲೆ ಅನ್ನುವಂಥದ್ದು ಈ ಸದ್ಯದ ಮಟ್ಟಿಗೆ ಗೊತ್ತಾಗ್ತದೆ. ಈ ಒಂದು ಮನೆ ಕಟ್ಟಬೇಕಾದ್ರೆ, ಈ ಒಂದು ಪಂಪ್ಸೆಟ್ಟಿನ ತೋಟದ ಮನೆ ಕಟ್ಟಬೇಕಾದ್ರೂ ಕೂಡ ಇಂತಹದ್ದೊಂದು ಶಿಲೆಗಳನ್ನಿಟ್ಟು ಕಟ್ಟಿರುವಂಥದ್ದು ಈ ದ್ವಾರಪಾಲಕರದ್ದು. ಅದೇ ರೀತಿಯಾಗಿ ನಾವು ಮತ್ತೊಂದನ್ನು ತೋರಿಸ್ತಾ ಇದ್ದೀವಿ. ಇದು ಏನಂತಂದರೆ ದಾನಶಿಲೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಈ ದಾನಶಿಲೆ ಅಂತಂದರೆ ಈ ದೇವಸ್ಥಾನಗಳನ್ನು ಅಥವಾ ಬಾವಿಗಳನ್ನು ಏನಾದರೂ ಕಟ್ಟಿದರೆ, ಆ ಕಟ್ಟಿದಂಥ ಯಾರು ಕಟ್ಟಿದ್ರು, ಯಾರಿಗಾಗಿ ಕಟ್ಟಿದ್ರು, ಯಾತಕ್ಕೆ ಕಟ್ಟಿದ್ರು ಅನ್ನುವಂಥದ್ದನ್ನು ಈ ಒಂದು ಸಂಪತ್ತಿನ ಮೇಲೆ ಎಲ್ಲರಿಗೂ ಕೂಡ ಒಂದು ಕುತೂಹಲ, ಕೌತುಕ ಇದೆ. ಸಂಪತ್ತಿಗೆ ಉತ್ತರ ಸಿಗುತ್ತಾ? ಯಾಕಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಅವಶೇಷಗಳು ಪತ್ತೆ ಆಗ್ತಾ ಇದೆ. ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋಕ್ಕೂ ಮುಂಚೆ ಆ ಪಾಯ ಹಾಕಬೇಕಾದ್ರೇ ಕೆಲವು ಹಿಂದಿನ ಕಾಲದಲ್ಲಿ ಚಿನ್ನ ಹಾಕ್ತಾಯಿದ್ರು. ಚಿನ್ನದ ಮೂಲಕ ಆ ಅಡಿಪಾಯವನ್ನು ಭದ್ರ ಮಾಡ್ತಾಯಿದ್ರು ಅನ್ನೋದು ನಂಬಿಕೆ. ಆ ಥರದ್ದೇನಾದರೂ ಸಿಗುತ್ತಾ ನೋಡಬೇಕು.